ಮೆಗಾ ಸಿಟಿ ಫ್ರಾಡ್ ಅನ್ನೋದು ಇವತ್ತು ನೆನ್ನೆಯ ಕತೆ ಅಲ್ಲ. 1995ರಿಂದ ಶುರುವಾಗಿದ್ದು ಅದರಲ್ಲಿ 10,000 ಜನರ ಬೆವರಿದೆ, ಕಣ್ಣೀರಿದೆ, ಹೋರಾಟದ ಶಕ್ತಿ ಇದೆ, ಶಾಪವಿದೆ. ಆದರೆ ಯಾವುದು ಯೋಗೇಶ್ವರ್ ಅವರಿಗೆ ತಾಕಿರಲಿಲ್ಲ. ಇವತ್ತು ಬಿಜೆಪಿ ಸರ್ಕಾರದ ಮಂತ್ರಿಯಾದ ಸಿಪಿ ಯೋಗೇಶ್ವರ್ ಇಲ್ಲಿಗೆ ಸುಮಾರು 20 ವರ್ಷಗಳ ಹಿಂದೆ ಚನ್ನಪಟ್ಟಣದ ರಸ್ತೆಯಲ್ಲಿ ದಿಕ್ಕು ತೋಚದೆ ನಡೀತಾ ಇದ್ದವರು. ಚನ್ನಗಿರಿಯ ಚಕ್ಕರೆ ಗ್ರಾಮದ ಪುಟ್ಟ ಮಾದಯ್ಯನವರ ಮಗ ಯೋಗೇಶ್ವರ್ BSc ಓದಿದ್ದು ಅಲ್ಲಿನ ಕುವೆಂಪು ಕಾಲೇಜಲ್ಲಿ. ಆ ಟೈಮಲ್ಲೇ ಇವರಿಗೆ ಸಿನಿಮಾದ ಗೀಳಂಟಿಕೊಂಡಿತ್ತು. ನಂತರ ಸಿನಿಮಾದ ಕನಸಲ್ಲೇ ಬೆಂಗಳೂರಿಗೆ ಬಂದ ಯೋಗೇಶ್ವರ್ ಬ್ಯಾಟರಾಯನಪುರದ ಮಯೂರಿ ಟೆಕ್ಸ್ಟೈಲ್ ಹಿಂದ್ಗಡೆ ಒಂದು ರೂಮ್ ಮಾಡಿಕೊಂಡ್ರು. ಮನೆಯ ತೋಟದಲ್ಲಿ ಬೆಳೀತಾ ಇದ್ದ ತೆಂಗಿನಕಾಯಿಯನ್ನ ತಗೊಬಂದು ಬೆಂಗಳೂರಲ್ಲಿ ಮಾರಿ ಅಲ್ಪ ಸ್ವಲ್ಪ ಕಾಸು ಮಾಡಿಕೊಂಡವರೇ ಗಾಂಧಿನಗರದ ಬೀಟ್ ಹಾಕೋದಕ್ಕೆ ಶುರು ಮಾಡಿದ್ರು. ನಂತರ ರಣಧೀರ ಮತ್ತು ಒಲವಿನ ಉಡುಗೊರೆಯಂತ ಮೂವಿಗಳಲ್ಲಿ ಆಕ್ಟ್ ಮಾಡೋ ಅವಕಾಶ ಸಿಕ್ತು. ಅವರಿಗೆ ಪ್ರೀತಿನೇ ಮುಖ್ಯ, ಯಾರಿಂದ ಯಾವಾಗ ಅದು ಶುರುವಾಯ್ತು ಅನ್ನೋದು ತಪ್ಪು, ಹಿಂದಿನ ಜನ್ಮದಲ್ಲೇನೆ ಸೇರಾಯ್ತು ನಾವಿಲ್ಲಿ ಈ ನಮ್ಮ ಕಥೆಯಲ್ಲಿ. ಮುಂದೇನು ಗೊತ್ತೇನು ಪ್ರೀತಿಗೆ ನಾಳಿನ ಚಿಂತೆ ಇಲ್ಲ ಈ ಪ್ರೀತಿಗೆ ಕೊನೆ ಇಲ್ಲ. ಯೋಗೇಶ್ವರ್ ಅದೃಷ್ಟ ಒಂದು ಹಂತಕ್ಕೆ ಖುಲಾಯಿಸಿದ್ದು ಮಯೂರಿ ಟೆಕ್ಸ್ಟೈಲ್ಸ್ ಮಾಲೀಕರ ಮಗಳು ಮಂಜುಳಾಳಿಂದ. ಆಕೆ ಈ ಯೋಗೇಶ್ವರ್ನನ್ನ ಪ್ರೀತಿಸಿ ಹೆತ್ತವರ ಒತ್ತಡ ಇದ್ರೂ ಕೇಳದೆ ಮದುವೆ ಮಾಡಿಕೊಂಡಿದ್ದು. ಕಡೆಗೆ ಆಕೆಯ ತಂದೆ ಒಬ್ಬಳೇ ಮಗಳನ್ನ ವರಿಸಿದ ಈ ಹುಡುಗನ್ನ ಮನೆ ಅಳಿಯನನ್ನಾಗಿ ಮಾಡಿಕೊಂಡ್ರು. ಅಷ್ಟಾದ ಮೇಲೆ ಈ ಯೋಗೇಶ್ವರ್ ಕೈಲಿ ಸಾಕಷ್ಟು ಹಣ ಓಡಾಡೋದಕ್ಕೆ ಆರಂಭವಾಗಿದ್ದು. ನಂತರನೇ ಹುಟ್ಕೊಂಡಿದ್ದು ಮೆಗಾ ಸಿಟಿ ಐಡಿಯಾ. 5-6 ಲಕ್ಷ ಬಂಡವಾಳದಲ್ಲಿ ಆರಂಭವಾದ ಮೆಗಾ ಸಿಟಿ ಖರೀದಿಸಿದ್ದು ತುಂಡು ಭೂಮಿಯನ್ನ, ಆದ್ರೆ ತೋರಿಸಿದ್ದು 100 ಎಕರೆ ಜಾಗವನ್ನ. ಜನ ಹಣ ತುಂಬುತ್ತಾ ಹೋದ್ರು. ಯೋಗೇಶ್ವರ್ ಅಂಡ್ ಕಂಪನಿ ಬೆಳೀತಾ ಹೋಯ್ತು. ಸುಮಾರು 70 ಕೋಟಿಗೂ ಹೆಚ್ಚು ಹಣ ಸಂಗ್ರಹವಾಯಿತು. ಆದ್ರೆ ಕೆಲಸ ಮಾತ್ರ ಶುರುವಾಗಲಿಲ್ಲ. ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತಾನೆ ಹೇಳ್ಕೊಂಡು ಬಂದ ಯೋಗೇಶ್ವರ್ ಬಡವರ ಹಣದಲ್ಲಿ ಮನೆ ಕಟ್ಟಿದ್ರು. ಚಕ್ಕರೆಯಲ್ಲೊಂದು ದೇವಸ್ಥಾನ ನಿರ್ಮಾಣವಾಯಿತು. ಕಡೆಗೆ ಅದೇ ಹಣ ತಗೊಂಡು ಹೋಗಿ ಗಾಂಧಿನಗರದಲ್ಲಿ ನಿಂತ್ಕೊಂಡು ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಅನ್ನೋ ಪಿಕ್ಚರ್ ಮಾಡಿ ಹೀರೋ ಆಗಬೇಕು ಅನ್ನೋ ಬಹುದಿನದ ಕನಸನ್ನ ಈಡೇರಿಸಿಕೊಂಡ್ರು. ಆ ಚಿತ್ರದಲ್ಲಿ ಇವರದು ಜನ ಮೆಚ್ಚುವ ಪಾತ್ರ. ನನ್ನೆದೆಯ ಹೊಲದ ಮ್ಯಾಲೆ ಕರಿಕೆ ಚಿಗುರಲಿಲ್ಲ, ಈ ಜನರ ಮನಗಳರಳಿ ಹೂದೋಟವಾಗಲಿಲ್ಲ. ತಕ್ಕದೆ ಬರುವುದಾದರೆ ಮಂಜುಳಾಳನ್ನ ಮದುವೆ ಆಗುವಾಗ ಈ ಯೋಗೇಶ್ವರ್ ಹೀಗೆ ಹೇಳಿದ್ನೇನೋ, ಆದ್ರೆ ಈಗ ಅವರ ಸ್ಟೇಟಸ್ಸೇ ಬದಲಾಗಿ ಹೋಗಿದೆ. ಸಿನಿಮಾದಲ್ಲಿ ಕಂಡ ಯೋಗೇಶ್ವರ್ಗೂ ನಿಜ ಬದುಕಿನ ಮೆಗಾ ಸಿಟಿ ಡೈರೆಕ್ಟರ್ ಯೋಗೇಶ್ವರ್ಗೂ ಅಜಗಜಾಂತರ ವ್ಯತ್ಯಾಸ. ಇವರು ವ್ಯಾಲ್ಯೂ ಅನ್ನೋದೇ ಇಲ್ಲದ ಮನುಷ್ಯ. ದೊಡ್ಡವರನ್ನ ತೋರಿಸಿ ಯಾಮಾರಿಸಿದ್ದಾರೆ ಅಂತ ಜನ ಬೈಕೊಳ್ಳೋದಕ್ಕೆ ಶುರು ಮಾಡಿದ್ರು. ನಾನು ಮತ್ತು ನಮ್ಮ ಅಣ್ಣ, ನಮ್ಮ ಫ್ರೆಂಡ್ಸ್, ನಮ್ಮ ರಿಲೇಷನ್ಸ್ ಎಲ್ಲ ಹೋಗಿ ಮೆಂಬರ್ಶಿಪ್ ಆದವು. ಇದರಲ್ಲಿ ಪ್ರತಿ ತಿಂಗಳು 1,135 66 ತಿಂಗಳು ಕಟ್ಟಿದ್ದೀವಿ. ಮತ್ತು ಇವ್ರು ಮಾಡಿದಂಥ ಕೆಲವು ಫಂಕ್ಷನ್ಸ್ ಎಲ್ಲ ನೋಡಿ ನಾವೆಲ್ಲ ಆಶ್ಚರ್ಯಗೊಂಡು, ಖಂಡಿತ ಸೈಟ್ ಸಿಗ್ಬೋದು. ಯಾಕಂದರೆ ದೇವೇಗೌಡನ ಕರೆಸಿದರು, ಜಾಫರ್ ಶರೀಫ್ನ ಕರೆಸಿದರು, ಆಮೇಲೆ ಸುಮಾರು ಗಣ್ಯ ವ್ಯಕ್ತಿ ರಾಜ್ಕುಮಾರ್ನ ಕರೆಸಿದರು, ಅಮಿತಾಬ್ ಬಚ್ಚನ್ನ ಕರೆಸಿದರು.
ಇದೆಲ್ಲ ನೋಡಿ ನಾವು ಜನ ಮೆಚ್ಕೊಂಡು ಒಂದು ವೇಳೆ ನಮ್ಗೆ ಸಿಗ್ಬೋದು, ಖಂಡಿತ ಸಿಗ್ಬೋದು, ಮೋಸ ಆಗಲ್ಲ. ಮತ್ತು ಈ ಗಣ್ಯ ವ್ಯಕ್ತಿಗಳು ಹೇಳಿದ್ದು ಇದೆ ಇಷ್ಟೇ, ಯಾವುದೇ ಕಾರಣಕ್ಕೂ ಈ ಬಡವರು ಇದು ಕಟ್ತಾ ಇರೋದು ಪ್ರತಿ ತಿಂಗಳು 1000 ರೂಪಾಯಿ ಮಿಕ್ಸಿ ಕಟ್ತಾ ಇದ್ದಾರೆ. ಇದರಲ್ಲಿ ಯಾರಿಗೂ ಮೋಸ ಆಗಬಾರ್ದು, ಪ್ರತಿಯೊಬ್ಬರಿಗೂ ಈ ಸೈಟ್ ಸಿಕ್ಕಬೇಕು, ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳಿದರು. ಇದನ್ನು ನಂಬಿ ನಾವು ಕಟ್ಟಿದೋ. ಇವರು ದೊಡ್ಡವರ ಮುಖ ನೋಡಿ ಮೋಸ ಹೋದ್ವಿ ಅಂತ ಹೇಳ್ತಾ ಇದ್ರೆ, ಯೋಗೇಶ್ವರ್ ಅಂಡ್ ಕಂಪನಿ ಸರ್ಕಾರದಿಂದ ಸಮಸ್ಯೆ ಮತ್ತೇನೋ ಸಮಸ್ಯೆ ಅಂತ ಸಬೂಬು ಹೇಳ್ತಾನೆ ಇತ್ತು. ಜೊತೆಗೆ ರೈತರಿಗೆ ಹಣ ಕೊಟ್ಟು ಜಮೀನು ಖರೀದಿಗೆ ನಿಂತಿರೋ ದಾಖಲಾತಿಗಳನ್ನೂ ತೋರಿಸಿದ್ರು. ಆದ್ರೆ ಅದ್ಯಾವುದಕ್ಕೂ ಈ ಮೆಗಾ ಸಿಟಿ ಅವರು ಪೂರ್ತಿ ಹಣ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಲೇ ಇಲ್ಲ. ಜಮೀನು ಮಾರಿದ ರೈತರು ಕಾಯೋ ತನಕ ಕಾದು ನಂತರ ಆ ಜಾಗಗಳನ್ನ ಒಬ್ಬ ಲಿಕ್ಕರ್ ದೊರೆಗೆ ಮಾರಿದ್ರು. ಅದ್ಯಾವತ್ತೂ ಹಣ ಹಾಕಿದ ಅಮಾಯಕರಿಗೆ ಗೊತ್ತಿರಲಿಲ್ಲ. ಅವರು ಸರ್ಕಾರದ ಸಮಸ್ಯೆ ಅಂತ ಅಂದ್ಕೋತಾ ಇದ್ದಾಗಲೇ ಯೋಗೇಶ್ವರ್ ಕರ್ಮಯೋಗಿ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡಿಕೊಂಡು ರಾಜಕಾರಣಿಯ ಗೆಟಪ್ಪಿಗೆ ಬಂದಿದ್ರು. ಕಾಂಗ್ರೆಸ್ ಅಲ್ಲಿ ಗುರುತಿಸಿಕೊಂಡ್ರು. ಆದ್ರೆ ಅಲ್ಲಿ ಸೀಟು ದಕ್ಕದಿದ್ದಾಗ ಪಕ್ಷೇತರನಾಗಿ ಟಿವಿ ಚಿಹ್ನೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧಿಸಿದ್ರು. ಆಗ ಯೋಗೇಶ್ವರ್ ರಾಜಕೀಯ ಕೇಳಿದ್ರೆ ಮೆಗಾ ಸಿಟಿ ಪ್ರಾಜೆಕ್ಟ್ಗೆ ಈಸಿ ಆಗುತ್ತೆ ಅಂತ ನಂಬಿದ ಜನ ಅವರನ್ನ ಗೆಲ್ಲಿಸಿದ್ದೂ ಆಯ್ತು. ಆದ್ರೆ ಒಮ್ಮೆ ಗೆದ್ದು ಬಂದ ಮೇಲೆ ಇವರನ್ನ ಬೆಳೆಸಿದ ಬಡವರ ಕಡೆ ಕಣ್ಣೆತ್ತಲೂ ಇಲ್ಲ. ನೋಡೋಷ್ಟು ದಿನ ನೋಡಿ ಸುಸ್ತಾದವರು ಒಂದು ಸಂಘ ಕಟ್ಕೊಂಡು ಹೋರಾಡೋದಕ್ಕೆ ನಿಂತರು. ಆದ್ರೂ ನ್ಯಾಯ ಸಿಗಲಿಲ್ಲ. ಆಗ ಎಂಟ್ರಿ ಆಗಿದ್ದು SFIO ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸ್. ಅದು ಇವತ್ತು ಮೆಗಾ ಸಿಟಿ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ವಿರುದ್ಧ ವಂಚನೆ, ಫೋರ್ಜರಿ ಸೇರಿದ ಹಾಗೆ 6ಕ್ಕೂ ಹೆಚ್ಚು ಕೇಸುಗಳನ್ನು ಹಾಕಿದೆ. ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ತನಿಖೆ ಹೇಗೆ ನಡೆದಿದೆ? ಯೋಗೇಶ್ವರ್ ಯಾವ ಕೇಸ್ಗಳಲ್ಲಿ ಹೇಗೆ ಸಿಕ್ಕಿಬಿದ್ದಿದ್ದಾರೆ, ಯಾವ ರೀತಿ ಫ್ರಾಡ್ ಆಗಿದೆ ಅನ್ನೋದನ್ನ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.